ವನಂಗವಿ ಮಟ್ಟದಲ್ಲಿ ಮಕ್ಕಳಿಗೆಲ್ಲ ಈ ತರ ಅಲರ್ಜಿ ಆಗೈತೆ. ಪ್ರತಿಯೊಬ್ರು ಮಕ್ಕಳಿಗೂ ಈ ತರ ಅಲರ್ಜಿ ಆಗೈತೆ. ಯಾರಿಗೂ ಟ್ರೀಟ್ಮೆಂಟ್ ಕೊಡ್ಸಿಲ್ಲ, ಇವರು. ಕಟ್ಟಿಲ್ಲ ಅಂದ್ರೆ ಮಾಡ್ತಿರೋ ಕೆಲಸ ಕಟ್ಟಿಲ್ಲ, ನಾವು ಬಿಟ್ಟಿಲ್ಲ. ಒಂದು ಡಿಸಿಪ್ಲಿನ್ ಇಲ್ಲ. ಹೇಳೋವರೆಗೂ ಇರ್ಬೇಕು. ಇಷ್ಟೆಲ್ಲ ಆಗೋವರೆಗೂ ಎಲ್ಲಿ ಹೋಯಿತಯ್ಯ ನ್ಯಾಯ ನೀತಿ ಧರ್ಮ, ಸುತ್ತಿಕೊಂಡಿದ್ದೇನೋ ಕ್ರೂರ ಪಾಪ ಕರ್ಮ. ಕಟ್ಟಿಲ್ಲ, ನಾವು ಬಿಟ್ಟಿಲ್ಲ. ಒಂದು ಡಿಸಿಪ್ಲಿನ್ ಇಲ್ಲ. ನೀನ್ ಹೋಗಲೇ. ಎಷ್ಟನೇ ಕ್ಲಾಸ್ ಅಪ್ಪಿ? ಕನ್ನಡ ಮೀಡಿಯಮ್ಮಾ? ನಿನ್ನ ಕೈಯಲ್ಲೂ ಬಾತ್ರೂಮ್ ತೆಕ್ಕಿಸ್ತಾರೆ? ಹಾಂ, ಬಾತ್ರೂಮು ನಾವೇ ತೊಳಿತೀವಿ. ಅದು ಅಲರ್ಜಿ ಬರಲ್ಲ, ಅದು ಸೆನ್ಷನಲ್ಲೇ ಅದು ತಿಕ್ಕೋದಕ್ಕೆ ಅಲರ್ಜಿ ಆಗಿರೋದು. ಹಾಂ, ಉಲ್ಟಾ ಮಾಡು. ನವೇ ಆಗುತ್ತಪ್ಪ, ನವೇ ಆಗುತ್ತೆ. ಅದು ಬಟ್ಟೆ ಇತ್ತು. ಓ, ಯಾವಾಗ ಆಗಿತ್ತಪ್ಪ ಇದು? ಬಂದಕ್ಕಿರ್ಬು ಮೇಲಾಗೈತೆ. ನಡ್ರಿ ನಡೀರಲ್ಲೇ. ನೋಡು ನೋಡಿ, ನಮ್ಮ ಮಕ್ಕಳನ್ನ ಇಲ್ಲಿ ಸ್ಕೂಲಿಗೆ ಸೇರಿಸಿದೀವಿ ನಾವು. ವಿತ್ ಹಾಸ್ಟೆಲ್ ಮತ್ತೆ ಸ್ಕೂಲು ಎರಡೂ ಇಲ್ಲೇ ಇದೆ.
ಇದು ಶಿವಗಂಗೆ ಹತ್ರ ಬರುತ್ತೆ ವನ್ನಂಗವಿ ಮಠ ಅಂದ್ಬಿಟ್ಟು. ಇಲ್ಲಿ ನನ್ನ ಮಕ್ಳನ್ನ ಸೇರಿಸಿದೀವಿ. ನನ್ನ ಮಕ್ಕಳು ಇಬ್ರಿಗೂ ಅಲರ್ಜಿ ಆಗಿದೆ, ಮೈ ತುಂಬಾ ಅಲರ್ಜಿ ಆಗಿದೆ. ಒಂದು ವರ್ಷದಿಂದ ಪ್ರತಿ ವಾರ ಬಂದು ನನ್ನ ಮಕ್ಳನ್ನ ಕರ್ಕೊಂಡು ಹೋಗ್ತೀನಿ, ಮಕ್ಳಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀನಿ, ಎಲ್ಲ ಮಾಡ್ತಾ ಇದ್ದೀನಿ. ಹೋದ್ ವಾರ 1 ವಾರ ಬರ್ದಿರೋದಕ್ಕೆ ನನ್ನ ಮಗನ ಕೈ ನೋಡಕ್ಕಾಗ್ತಿಲ್ಲ. ಚಿನ್ನ ಬಾಯ್ಲಿ ನೋಡಿ, ಈ ತರ ಆಗಿದೆ ನನ್ನ ಮಗನ ಕೈ. ನೋಡಿ ಈ ತರ ಆಗಿದೆ. ಮೈಯಲ್ಲಿ ಒಂದು ಕಡೆ ಜಾಗ ಇಲ್ಲ, ಎಲ್ಲ ಕಡೆನೂ ಮೈಯೆಲ್ಲ ಅಲರ್ಜಿ ಆಗಿದೆ. ನಾನು ಪ್ರತಿ ಸಲ ಬಂದಾಗ ತಾಳ್ಮೆಯಿಂದ ಬಂದಿದ್ದೀನಿ. ನಮ್ಮ ಮಕ್ಳಿಗೆ ನಾವು ಟ್ರೀಟ್ಮೆಂಟ್ ಕೊಡಿಸ್ತೀನಿ ಅಂತ ಹೇಳಿ ಇದುವರೆಗೂ ಟ್ರೀಟ್ಮೆಂಟ್ ಕೊಡ್ಸಿಲ್ಲ, ಏನು ಮಾಡಿಲ್ಲ. ಅವ್ರು ಟ್ರೀಟ್ಮೆಂಟ್ ಕೊಡ್ಸಿರೋದೇ ಆಗಿದ್ದಿದ್ರೆ ಈ ತರ ಆಗ್ತಾ ಇರ್ಲಿಲ್ಲ. ನೋಡಿ ಈ ತರ ಆಗ್ತಾ ಇರಲಿಲ್ಲ, ಟ್ರೀಟ್ಮೆಂಟ್ ಕೊಡ್ಸಿರೋದೇ ಆಗಿದೆ. ನನ್ನ ಮಕ್ಳು ಒಬ್ಬರೇ ಮಕ್ಳಿಗೆಲ್ಲ ಆಗಿರೋದು, ಪ್ರತಿಯೊಂದು ಮಕ್ಳಿಗೂ ಅಲರ್ಜಿ ಆಗಿದೆ. ಪ್ಲೀಸ್ ಪೇರೆಂಟ್ಸ್ ಕಡೆ ನಿಮ್ಗೆಲ್ಲ ಹೇಳ್ತಾ ಇದ್ದೀನಿ, ದಯವಿಟ್ಟು ನಿಮ್ಮ ಮಕ್ಳ ಬಗ್ಗೆ ನೀವು ಕೇರ್ ತಗೊಳ್ಳಿ. ಇಲ್ಲಿ ಬಂದು ನಿಮ್ಮ ಮಕ್ಳನ್ನ ನೀವು ನೋಡ್ಬೇಕು. ಪ್ರತಿ ಮಕ್ಳಿಗೂ ಅಲರ್ಜಿ ಆಗಿದೆ, ನೀವು ಬಂದು ನೋಡ್ಲೇಬೇಕು ನಿಮ್ಮ ಮಕ್ಳನ್ನ. ನೀವು ದಯವಿಟ್ಟು ಈ ತರ ಮಟ್ಟಕ್ಕೆ, ಈ ತರ ವರ್ಸ್ಟ್ ಹಾಸ್ಟೆಲ್ ಮಾತ್ರ ನೀವು ಸೇರಿಸ್ಬೇಡಿ ನಿಮ್ಮ ಮಕ್ಳನ್ನ, ಆಯ್ತಾ? ಇವ್ರದೇ ಆದ ಒಂದು ಇದಿದೆ, ತೋಟ ಇದೆಯಂತೆ, ಹಸುಗಳಿದೆಯಂತೆ, ಮಕ್ಳು ಹಸು ಮೇಯಿಸ್ಬೇಕಂತೆ, ತೋಟದ ಕೆಲಸ ಮಾಡ್ಬೇಕಂತೆ. ಈ ಬಾಳಕ ಮಕ್ಳನ್ನ ತಗೊಂಬಂದು ಇಲ್ಲಿ ಹಾಕ್ಬೇಕಾ ನೀವು? ಈ ತರ ಇದಕ್ಕೆ ಮಕ್ಳನ್ನ ತಗೊಂಬಂದು ಹಾಕ್ಬೇಕಾ ಈ ಹಾಸ್ಟೆಲ್ಗೆ? ನೀವು ದಯವಿಟ್ಟು ಹೇಳ್ತಾ ಇದ್ದೀನಿ, ಕೇಳ್ಕೊಳ್ಳಿ. ನಿಮ್ಗೆಲ್ಲ ಕೈ ಮುಗಿದು ಕೇಳ್ಕೊಂತೀನಿ, ಇದೇ ವರ್ಷ ಲಾಸ್ಟ್ ಮಾಡಿ ನಿಮ್ಮ ಮಕ್ಳನ್ನ. ಈ ವರ್ಷ ಹಾಸ್ಟೆಲ್ ಮಾತ್ರ ಸೇರಿಸ್ಬೇಡಿ, ಯಾವುದೇ ಕಾರಣಕ್ಕೂ ಸೇರಿಸ್ಬೇಡಿ. ಮಕ್ಳುಗಳು ಸತ್ತೋಗ್ತಾರೆ. ಆ ವಿಡಿಯೋನ ನಿಮ್ಗೆ ಹಾಕ್ತೀನಿ. ಇವರು ಹಾಸ್ಟೆಲ್ ಅಲ್ಲಿ ಇರೋರು ಒಬ್ರು ಮಾತಾಡಿದ್ದಾರೆ, ಏನಂತ ಮಾತಾಡಿದಾರೆ ಅಂತ ಆ ವಿಡಿಯೋನ ನಿಮ್ಮ ಗ್ರೂಪ್ ಹಾಕ್ತೀನಿ, ನೀವು ನೋಡಿ. ಇದೇ ಲಾಸ್ಟ್ ಮಾಡ್ಬೇಕು. ಯಾರು ನಿಮ್ಮ ಮಕ್ಳನ್ನ ಈ ಹಾಸ್ಟೆಲ್ ಕರ್ಕೊಂಡ್ಬಂದು ಬಿಡಬಾರ್ದು. ಒಂದು ಚೂರು ರೆಸ್ಪಾನ್ಸ್ ಮಾಡಲ್ಲ ಪೇರೆಂಟ್ಸ್ ಗಳಿಗೆ, ಒಂದು ಚೂರುನು ರೆಸ್ಪೆಕ್ಟ್ ಕೊಡಲ್ಲ, ನೀಟಾಗಿ ಮಾತಾಡಲ್ಲ. ಬೇರೆ ಮಕ್ಳುಗಳಿಗೆಲ್ಲ ಹಿಂಗೆ ಆಗಿದೆ ಅಂತ ಕೇಳಿದ್ಕೆ ನನ್ಗೆ ಏನಂತ ಹೇಳ್ತಾ ಇದಾರೆ ಗೊತ್ತಾ? ಬೇರೆ ಪೇರೆಂಟ್ಸ್ ಗಳು ಬಂದು ಕೇಳ್ಕೊಂತಾರೆ, ನೀವು ನಿಮ್ಮ ಮಕ್ಳನ್ನ ಕೇಳ್ಕೊಂಡು ಹೋಗಿ ಅಂತಾರೆ. ಇನ್ನೊಬ್ರು ಕೇಳಿದ್ರೆ ಸತ್ತಾದ್ಮೇಲೆ ಬಂದು ಕೇಳಿ ಅಂತಾರೆ. ಆ ವಿಡಿಯೋನು ನಿಮ್ಗೆ ಹಾಕ್ತೀನಿ, ನೀವು ನೋಡ್ಬೇಕು. ದಯವಿಟ್ಟು ನೀವು ನೋಡ್ಬೇಕು. ನೀವೆಲ್ಲರೂ ಯಾರ್ಯಾರು ನಿಮ್ಮ ಮಕ್ಳ ಬಗ್ಗೆ ನೀವು ಬೇಕು ಅಂತ ಅನ್ಸುತ್ತೋ ದಯವಿಟ್ಟು ನೀವೆಲ್ಲ ಬಂದು ಇದೇ ನಂಬರ್ಗೆ ಕಾಲ್ ಮಾಡಿ ನನಗೆ. ನಮ್ಮ ಶ್ರೀಮಠದಲ್ಲಿ 25-26ನೇ ಸಾಲಿನಲ್ಲಿ 330 ವಿದ್ಯಾರ್ಥಿಗಳು ಇಲ್ಲಿ ಕನ್ನಡ ಮೀಡಿಯಮಲ್ಲಿ, ಇಂಗ್ಲೀಷ್ ಮೀಡಿಯಮಲ್ಲಿ ಮತ್ತು ಸರ್ಕಾರಿ ಮಾಧ್ಯಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಸರ್ಕಾರಿ ಮಾಧ್ಯಮ ವಿದ್ಯಾರ್ಥಿ ಶಾಲೆಗಳಿಗೆ, ಕನ್ನಡ ಶಾಲೆಯಲ್ಲಿ ಓದಿರುವಂಥ ವಿದ್ಯಾರ್ಥಿಗಳಿಗೆ ಉಚಿತವಾದ ಶಿಕ್ಷಣ, ಉಚಿತವಾದ ದಾಸೋಹ, ಉಚಿತವಾದ ಆಶ್ರಯವನ್ನು ಇಲ್ಲಿ ನೀಡಲಾಗಿದೆ. ಇಂಗ್ಲೀಷ್ ಮೀಡಿಯಂ ಶಾಲೆಯಲ್ಲಿ ಓದುವಂಥ ವಿದ್ಯಾರ್ಥಿಗಳಿಗೆ ಶಾಲಾ ಫೀಸನ್ನು ಕಟ್ಟಿಸ್ಕೊಳ್ಳಲಾಗುತ್ತೆ. ಯಾಕೆಂದರೆ ಅವರಿಗೆ ಎಲ್ಲ ಟೀಚರ್ಸ್ಗೆ ಸಂಬಳ ಕೊಡಬೇಕಾಗಿರೋದ್ರಿಂದ ಇಂಗ್ಲೀಷ್ ಶಾಲೆಯಲ್ಲಿ ಫೀಸನ್ನು ಕಟ್ಟಿಸ್ಕೊಂಡು ನಾವು ಓದಿಸ್ತಾ ಇದ್ದೇವೆ. ಸುಮಾರು 330 ಮಕ್ಕಳು ಇಲ್ಲಿ ಓದುವಂಥ ಸಂದರ್ಭದಲ್ಲಿ ಎಲ್ಲ ಹಾಸ್ಟೆಲ್ಗಳನ್ನು, ಕೊಠಡಿಗಳನ್ನು ಎಲ್ಲರೂ ಮುಕ್ತವಾಗಿ ಪೇರೆಂಟ್ಸ್ ಸಹಿತ ನೋಡ್ತಿದ್ದಾರೆ. ಬಂದಾಗ ಪೇರೆಂಟ್ ಮೀಟಿಂಗಲ್ಲಿ ನೋಡ್ತಿದ್ದಾರೆ, ಮತ್ತು ಭಾನುವಾರ ಬಂದಾಗಲೂ ನೋಡ್ತಿದ್ದಾರೆ. ನಾವು ಆಯಾಗಳಿದ್ದಾರೆ, ವಾರ್ಡನ್ಗಳಿದ್ದಾರೆ ಮತ್ತು ಸೂಪರ್ವೈಸರ್ ಇದ್ದಾರೆ, ನಾವಿದ್ದೀವಿ. ಎಲ್ಲರೂ ಮಕ್ಕಳ ಬಗ್ಗೆ ತುಂಬ ನಾವೇ ಪ್ರತಿನಿತ್ಯ ಊಟದ ವ್ಯವಸ್ಥೆಯಲ್ಲಿ ಬೆಳಗ್ಗೆ ಅಥವಾ ಸಂಜೆ, ಮಧ್ಯಾಹ್ನ ಯಾವಾಗ ನಾವು ಇರ್ತೇವೋ ಅಂಥ ಎಲ್ಲ ಸಂದರ್ಭಗಳಲ್ಲಿ ದಾಸೋಹದ ವ್ಯವಸ್ಥೆಯನ್ನು ನೋಡ್ಕೋತಾ ಇದ್ದೇವೆ. ಇಲ್ಲಿವರೆಗೂ ಒಂದು ದಾಸೋಹದ ವ್ಯವಸ್ಥೆಯಲ್ಲಿ ಯಾವುದೇ ತೊಂದರೆ ಆಗಿಲ್ಲ. ಈ ಚಳಿಗಾಲದಲ್ಲಿ ಅಲರ್ಜಿ ಸ್ವಲ್ಪ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಮಕ್ಕಳು ಹಸಿ ಬಟ್ಟೆ ಹಾಕ್ಕೊಳ್ಳೋದ್ರಿಂದ ಕೆಲವು ಮಕ್ಕಳು ಸರಿಯಾಗಿ ಸ್ನಾನ, 1ನೇ ಕ್ಲಾಸ್ ಮಕ್ಕಳು ಇದ್ದಾರೆ, 2ನೇ ಕ್ಲಾಸ್ ಮಕ್ಕಳಿದ್ದಾರೆ, 3ನೇ ಕ್ಲಾಸ್ ಮಕ್ಕಳಿದ್ದಾರೆ, ಇನ್ನೂ ಎಲ್ಲ ಮಕ್ಕಳಿದ್ದಾರೆ, ಮತ್ತು ದೊಡ್ಡ ಮಕ್ಕಳು ಇದ್ದಾರೆ. ಒಂದೊಂದು ಸರಿ ದೊಡ್ಡ ಮಕ್ಕಳಿಗೆ ಆಗ್ತಾಯಿದೆ. ಸೊ ಇದನ್ನು ನಾವು ಎಲ್ಲ ಕಡೆ ನಮಗೆ ಗೊತ್ತಿರುವಂಥ ಎಲ್ಲ ಡಾಕ್ಟ್ರುಗಳನ್ನು ಪರೀಕ್ಷೆ ಮಾಡಿಸಿದ್ವಿ. ನಿಮಗೆ ಅದಕ್ಕೆ ಮಾಹಿತಿ ಬೇಕು ಅಂದರೆ ಡಾಕ್ಟರ್ ಚಂದ್ರಶೇಖರು, ನಮ್ಮ ಆರೋಗ್ಯ ಭಾರತಿಯವರು ಇರ್ಬೋದು, JK ಹಾಸ್ಪಿಟ್ಲು, ಅವ್ರನ್ನೆಲ್ಲ ಕೇಳಿ. ಎಷ್ಟೊಂದು ಸಾವಿರಾರು ರೂಪಾಯಿನ ನಾವೇ ದುಡ್ಡು ಕೊಟ್ಟು ಔಷಧಿ ತರಿಸಿ ಮಕ್ಕಳಿಗೆ ಹಚ್ಚುವಂಥ ಕೆಲಸವನ್ನು ಮಾಡ್ತಿದ್ದೇವೆ. ಕೆಲವರಿಗೆ ಜಾಸ್ತಿ ಆಗುತ್ತೆ, ಮಕ್ಕಳು ಸಹಿತ ಏನು ಮಾಡ್ತಾರೆ, ಒಂದೊಂದು ಸಾರಿ ಜಾಸ್ತಿ ಆದರೆ ಊರಿಗೆ ಕರ್ಕೊಂಡು ಹೋಗ್ತಾರೆ, ಅಪ್ಪ ಅಮ್ಮ ಬರ್ತಾರೆ ಅನ್ನೋ ಅಪೇಕ್ಷೆಯಿಂದ ತೋರಿಸೋದೇ ಇಲ್ಲ. ಕೊನೆಯಲ್ಲಿ ತೋರಿಸ್ತಾರೆ, ಆಮೇಲೆ ಅಪ್ಪ ಅಮ್ಮ ಬಂದಾಗ ಅದು ಕರ್ಕೊಂಡು ಹೋಗಲಿ ಅನ್ನೋ ಅಪೇಕ್ಷೆ ಇದೆ. ಈ ಥರದ ಒಂದಿಷ್ಟು ಅಲರ್ಜಿಗಳು ಸ್ವಾಭಾವಿಕವಾಗಿ ಅದು ಯಾವ ಉದ್ದೇಶ ಇಲ್ಲದೆ ಆಗ್ತಾ ಇರ್ತಕ್ಕಂಥದ್ದನ್ನು ಬಿಟ್ಟರೆ, ನಾವು ಶೌಚಾಲಯವ ಸ್ವಚ್ಛತೆ ಇದೆ, ಮತ್ತು ಊಟದ ವ್ಯವಸ್ಥೆಯಲ್ಲಿ ಸ್ವಚ್ಛತೆ ಇದೆ, ಮತ್ತು ರೂಮ್ಸು ಸಹಿತ ಎಲ್ಲ ವ್ಯವಸ್ಥೆ ಇದೆ, ಎಲ್ಲ ಕ್ಯಾಮ್ರಾ ಹಾಕಿದ್ದೇವೆ, ಎಲ್ಲ ನಾವು ನೋಡ್ಕೋತಾ ಇದ್ದೇವೆ. ಇದು ಮಠ ಆಗಿರೋದ್ರಿಂದ ಒಂದಿಷ್ಟು ಅಲ್ಲಿ ಏನಾದರೂ ಆಚೆಯಿಂದ ತಿಂದು ಬಂದರೆ, ಈಗ ಅಂಗಡಿಗೆ ಹೋಗ್ತವೆ, ಅವ್ರಿಗೆ ಆಗೋದಿಲ್ಲ. ಇಲ್ಲಿ ಒಂದೇ ಥರದ ಊಟ ಅಂದರೆ ಮುದ್ದೆ, ಅನ್ನ, ಸಾಂಬಾರು, ತಿಂಡಿ, ಇಡ್ಲಿ ಈ ಥರ ಮಾಡ್ತೀವಿ. ಆದರೆ ಅವರು ಏನೋ ಎಣ್ಣೆ ಸಾಮಾನು ಅಥವಾ ಕರೆದಿರೋ ಸಾಮಾನ
ಹೊರಗಡೆ ತಂದು ಬಂದರೆ ಅದು ಆಗುವಂಥದ್ದು ಸಹ ಇರುತ್ತೆ. ಡಾಕ್ಟ್ರಿಗೆಲ್ಲ ನಾವು ಕೇಳಿದ್ದೇವೆ ಏನೇನು ಮಾಡಬೇಕು ಆ ಮಕ್ಕಳಿಗೆ ಅಲರ್ಜಿ ಆಗದಾಗೆ ಅನ್ನೋದಕ್ಕೆ ಭಾಳಷ್ಟು ಪ್ರಯತ್ನಗಳನ್ನು ನಾವು ನಿರಂತರವಾಗಿ ಮಾಡ್ಕೊಂಡು ಬರ್ತಿದ್ದೇವೆ. ಸೊ ಇದಿಷ್ಟೇ ಇಲ್ಲಿ ನಡೆದಿರೋದು, ಇದಕ್ಕಿಂತ ಯಾವುದೂ ಇಲ್ಲಿ ನಡೆದಿಲ್ಲ. ಇದನ್ನು ದೊಡ್ಡ ವಿಷಯ ಮಾಡಿರೋ ಪೋಷಕರಿಗೆ ನಾವೇನು ಹೇಳಲಿಕ್ಕಾಗಲ್ಲ. ಬಾತ್ರೂಮ್ಸ್ ಎಲ್ಲ